ಹಾಂ, ಇದೇ ಸರಿಯಾದ ಟೈಮ್. ಕಾಲು ಒತ್ತಿ ಹಂಗೆ ತಲೆ ಪಲಿ ಒತ್ತಿ ನನ್ನ ಗಂಡನ ಕುಟ್ಟಾಗ ಹೂ ಅನ್ನಿಸ್ಬೇಕು. ಆ ಹುಡುಗಿ ಕುಟ್ಟಾಗ ರಾಮನ್ ಮದುವೆ ಮಾಡಕ್ಕೆ ಆಮೇಲೆ ಪೀಡ ತೊಲಗ್ತತಿ. ನಮ್ದು ಮನೆ ಮೇ ಮನೆ ಕಟ್ಸ್ಕೊಂಡು ಚೆನ್ನಾಗಿರ್ಬೋದು. ಹಾಂ, ಮಾತಾಡ್ತೀನಿ ತಡಿ. ರೀ 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 ಹೇಳ ಅವಾಗ ನಂಗೆ ರೀ 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 ಅಂತಿಲ್ಲ. ಉಂಡೋಟೆಲ್ಲ ಅಡಿಕೆ ಹಾಕೊಂಡು ಅಡ್ಡಾದ್ರೆ ಹಂಗೆ ಒಚ್ಚಿಬಿಟ್ಟು ಒಟ್ಟ ಏನು ಹಂಗಲ್ಲ ರೀ, ಅದು ಒಂದೇನೋ ವಿಚಾರ ಕಿವಿ ಬಿತ್ತು. ಅಲ್ಲ ನೀವಾಗೆ ಹ್ಞೂ ಅಂತೀನಂದ್ರೆ ಮತ್ತೆ ಯಾಕಂದ್ರೆ ನಮಗೆ ಒಂದು ದಾರಿ ಆಗುತ್ತಾ ಅಂತ ಹೇಳ್ತಿದ್ದೆ. ಅದು ಏನಂತ ಬಿಡಿಸಿ ಹೇಳು. ನಿಂಗೆ ಬಿಡಿಗೆ ಯಾಕೆ ಮಾತಾಡೋದು ನನಗೆ ಏನು ಗೊತ್ತಾಗಬೇಕು? ಅದೇನಂದ್ರೆ ಅನ್ಸಮಮ್ರಿ, ಅನ್ಸಮ ಅದ ಅಲ್ಲ ಅಲ್ಲ ಎಮ್ಮೆ ಗುಡ್ಕಾಯಕ್ಕೆ ಹೊಲಕ್ಕೆ ಹೋಗಲ್ಲ. ಆಕಿ ಬಂದಿದ್ಲು, ಒಂದೇನೋ ವಿಚಾರ ಹೇಳಿದ್ಲು. ಮತ್ತು ನನಗೂ ಯಾಕೆ ಏನೋ ವಿಚಾರ ಬಂತಿಲ್ಲಾಗ ಅದ ಸರಿ ಅನಿಸ್ತು. ಅದಕ್ಕೆ ನಿಮ್ಮನ್ನ ಒಂದು ಮಾತು ಕೇಳೋಣ ಅಂತ. ಏನಂದ್ರೆ ಏನ ರಾಮು ಆ ಹುಡುಗಿ ಕೂಡ ಕತ್ತಾನೆ. ನೋ ತಡಿ ಅವನು ನಾಳೆ ಬಾರ್ಕೋಲ್ ತೊಗೊಂಡು ಬಾಸುಂಡಿ ಬರೋವಂಗ ಬಡಿಸ್ತೀನಿ ಅವನು. ಇಲ್ಲೇ ನೀವು ತಪ್ಪು ಮಾಡೋದೆ. ನೀವು ಒಂಚೂರು ವಿಚಾರ ಮಾಡ್ರಿ ನೋಡೋಣ. ಅಲ್ಲ ಈಗ ಎದಿಸಿ 3 ಅಕ್ಷರ ಇಲ್ಲ, ಆಸೆ ದಡ್ಡದು ಅತ್ತಗ ಯಾರು ಕನ್ಯೆ ಕೊಡ್ತಾರೆ? ಏನು ಹೊಲ ಮನ್ಯಾಗ ಇತ್ತೆ ಕೆಲಸ ಮಾಡ್ತೀನಿ ಎಮ್ಮಿ ಕಾಯಕ್ಕೆ. ಎಮ್ಮಿ ಕಾಯತ್ತಗ ಎಮ್ಮಿ ಕಾಯಕ್ಕಿನ ಜೊತೆ ಹಾಕಳ ಬಿಟ್ರೆ ಏನು ಬೇರೆ ಮಂಟಂದರ್ ಯಾರು ಕೊಡ್ತಾರೆ ಆತಗ? ಈಗಿನ ಕಾಲ ಹೆಣ್ಣುಡು ಸಿಗೋದು ಕಷ್ಟ ಐತಿ. ಮದುವೆ ಮಾಡ್ಕೊಂಡು ದೊಡ್ಡ ದೊಡ್ಡ ಶ್ರೀಮಂತರು ಕ್ಯೂ ಹಚ್ಚಿದ್ರೇ ಹೆಣ್ಮಕ್ಳು ಸಿಗಲ್ಲ. ಅಂತಾದ ಈ ಎಮ್ಮಿ ಕಾಯತ್ತಿಗೆ ಯಾರು ಕನ್ಯೆ ಕೊಡ್ತಾರೆ? ವಿಚಾರ ಮಾಡ್ರಿ ನೀವು. ಒಟ್ಟು ಹೆಂಗೂ ವಯಸ್ಸಿಗೆ ಬಂದಾನ. ಈಗ ಆತಂದತ್ತಗ ಮದುವೆ ಮಾಡಿ ಅಲ್ಲೇ ಊರ ಹೊರಗೆ ಒಂದು ಗುಡಿಸ್ಲ ಹಾಕಿ ಕೊಟ್ಬಿಟ್ರೆ ಅವ್ರು ಮಾಡಿ ಅವ್ರು ಜೀವನ ಮಾಡ್ಕೊಂಡಿರ್ತಾರೆ. ನಮಗೂ ಕಿರಿಕಿರಿ ತಟ್ಟೈತೆ ಆತಂದು. ಆತನ ಜೀವನಕ್ಕೆ ಹತ್ಕೊಂತಾನೆ. ನಾನು 2 ಮಕ್ಕಳು ನಾಳೆ ನೌಕರಿ ಮಾಡ್ಕೊಂಡು ನಾಳೆ ಸೊಸಿ ಬಂದಾಗ ಮತ್ತು ಹಳೆ ಬಂದಾಗ ಇದನ್ನು ಕೊಟ್ಟಾಗ ಸರಿ ಹೊಂದಾಣಿಕೆ ಆಗಲ್ಲ ನೋಡ್ರಿ. ಮತ್ತೆ ಅದಕ್ಕೆ ಈಗ ಹೆಂಗೂ ಮತ್ತು ಹೊಲದ ರೊಕ್ಕ ಪಕ್ಕ ಬರುತ್ತೆ. ಒಟ್ಟು ಮನೆಗೆ ಕಟ್ಸ್ಕೊಂಡು ನಾವು ನಮ್ದು ಅದು ಹೌದು ಅಲ್ಲ ಅಂತ ಮಾಡ್ಕೊಳಕ್ಕೆ ಒಂದು ದಾರಿ ಆಗುತ್ತಲ್ಲ. ಈಗ ಆತನ ಇಟ್ಕೊಂಡು ಏನು ಮಾಡೋಣ ಹೇಳ್ರಿ? ಅದಕ್ಕೆ ಅಂದಂಗೆ ಅದು ಹೊಲದ ಸಹಿ ಮಾಡಿಸೋದು ಅದೇನಾಗಿತ್ತಲ್ಲ, ಮಾಡಿದ್ರನ ಮತ್ತೆ? ಮಾಡಿದ ಕಾಗದಪತ್ರ ಎಲ್ಲ ರೆಡಿ ಮಾಡಕ್ಕೆ ಹೇಳ್ಯಾರ. ಇಂಥ ದಿವಸ ಅಂತ ಹೇಳ್ತೀವಿ, ಅವತ್ತು ಎಲ್ಲರೂ ಬಂದು ಸಹಿ ಮಾಡ್ಬೇಕು ಅಂತ ಹೇಳ್ಯಾರ. ರಾಮು ಬಿಟ್ಕೊಡ್ಬೇಕು, ನಮ್ಮ ಹೆಸರು ಆಗ್ಬೇಕು ಅದು. ಆಮೇಲೆ ನಾನು ಮಾರಕ್ಕೆ ಇದು ಮಾಡ್ಬೇಕಾಗತ್ತೆ. ಮಾರಕ್ಕೆ ಒಂದಿಷ್ಟು ಮಂದಿಗೆ ಹೇಳಿನಿ, ಅವರು ತೊಗೊಳಕ್ಕೆ ರೆಡಿ ಅದಾರ. ನೋಡ್ಬೇಕು ಇನ್ನೊಂದಿಷ್ಟು ರೇಟ್ ಸ್ವಲ್ಪ ಜಂಪ್ ಯಾರು ಮಾಡಿ ಹಿಡ್ಕೋತೀವಿ ಅಂದ್ರೆ ಅವ್ರಿಗೆ ಕೊಡೋಣ ಅಂತ ನಾನು ಸ್ವಲ್ಪ ತಡೆಯಕತ್ತೀನಿ. ನೀವು ಆತ್ರಿ ಅದನ್ನು ನೀವು ಮಾಡಕ್ಕೆ ಶುರು ಮಾಡಿರಿ. ನಾನು ಇಲ್ಲಿ ಹೋಗಿ ಆ ಹುಡುಗಿನ ನಾಳೆ ಹೊಲ್ದಾಗ ಹೋಗಿ ಮಾತಾಡ್ತೀನಿ. ಮತ್ತು ನಮ್ಮ ರಾಮನ ಕಡೆ ನಿನಗೆ ಇಷ್ಟನವ ಮತ್ತು ಮದುವೆ ಮಾಡ್ಕೋತೀನ ಅಂತ ಕೇಳ್ತೀನಿ. ಆಮೇಲೆ ಏನೋ ಲಕ್ಷ್ಮಕ್ಕನ ಮನೆ ಕೆಲಸಕ್ಕೆ ಅದಾಳ ಅಂತಾಕಿ ಹಂಗೇನಾರ ಹುಡುಗಿ ಹೂಪ ಅಂದ್ಲಂದ್ರೆ ಲಕ್ಷ್ಮಕ್ಕನ ಮನೆಗೆ ಹೋಗ್ತೀನಿ. ಸೀದಾ ಹೋಗಿ ಅವ್ರ ಅಪ್ಪವ ಯಾರು ಏನೋ ಅಂತೇಳಿ ಲಕ್ಷ್ಮಕ್ಕನ ಹಂಗೆ ಹಿಡಿದು ಮದುವೆ ಕುಂದ್ರಸಕ್ಕೇನೋ ವ್ಯವಸ್ಥೆ ಮಾಡ್ತೀನಿ. ಹೌದಿಲ್ರಿ? ಏನು ಜಾಸ್ತಿ ಆಡಂಬರ ಬೇಡ, ಏನು ವರದಕ್ಷಿಣೆ ಏನು ಬೇಡ. ಅಲ್ಲ ಆ ಹುಡುಗಿ ಏನು ಕೊಡ್ತಾ ಬಿಡ್ರಿ ನಮ್ಗೆ ವರದಕ್ಷಿಣೆ. ಅವ್ರ ಮನೆಗೆ ನೇಮಿಕಾರು ನಮ್ಮ ಹುಡುಗ ಏನು ಕಲ್ತದ ಅಂತ ನಮ್ಮ ಹುಡುಗ ನಾವು ಇಸ್ಕೊಳ್ಳೋದು ಏನು ಬೇಡ. 2 ತಾಳಿ ಎಷ್ಟೋ ಥರನ ತಂದು ಆ ಹುಡುಗಿಗೆ ಕಟ್ಟಕ್ಕೆ ಹೇಳ್ಬಿಡೋಣ ನಮ್ಮ ದೇವಸ್ಥಾನದಾಗ. ಯಾವ ಮಂದಿ ಕರೆ ಬರೀ ನಾವು ದೇವರು ನಾವು ಬೇಕಿರ ಆ ಲಕ್ಷ್ಮಕ್ಕ ಮತ್ತು ಅವ್ರ ಮನ್ಯಾಗ ಹೆಣ್ಣಿನ ಕಡೆದವ್ರು ಯಾರು ಅವ್ರಪ್ಪ ಯಾರು ಇದ್ರೆ ಅವರು ಅಟೆ ತಾಳಿ ಕಟ್ಕೊಂಡು ಬಂದ್ಬಿಡೋದು. ಅವ್ರಿಗೆ ಒಂದು ಮೊದಲ ಗುಡ್ಸ್ಲ ಸಜ್ಜು ಮಾಡಿಬಿಟ್ರೆ ಒಂದು ಅರ್ಧ ಮನ್ಯಾಗ ಆಕಿನ ಸೇರಿ ಹೊಡ್ಸಿ ಅಲ್ಲೇ ಕಳಿಸಿ ಅಲ್ಲೇ ಬಿಟ್ಟು ಬಂದ್ಬಿಡೋಣ ಅಂತ. ಮತ್ತೆ ಹೆಂಗೆ ಅಂತೀರಿ? ನಾ ಹೇಳೋದು ಕರೆಕ್ಟೇ ಇಲ್ಲ? ನೀ ಹೇಳೋದು ಕರೆನೇ ಐತೆ ಬಿಡು. 1 ರೂಪಾಯಿ ಖರ್ಚಿಲ್ಲ, ವಾಲ್ಗ ಇಲ್ಲ, ಊಟ ಇಲ್ಲ, ಕಲ್ಯಾಣ ಮಂಟಪ ಇಲ್ಲ, ಕನ್ಯೆ ನೋಡಕ್ಕೆ ಹೋಗೋ ಬರೋ ಖರ್ಚಿಲ್ಲ, ಎಲ್ಲ ಉಳಿತೈತಿ. ಆಯ್ತಾಯ್ತು. ಊರ ಗುಡಿಸ್ಲೋದಿಲ್ಲ. ನಾನು ಅದಕ್ಕೊಂದು ವ್ಯವಸ್ಥೆ ಮಾಡ್ತೀನಿ. ಮೊದಲೇ ಇದೊಂಚೂರು ಕನ್ಯೆ ಕೇಳ್ಕೊಂಡು ಅದೇನಂತಂದು ನೋಡೋಣ ಮುಂದೆ. ಆಯ್ತು, ನೀವು ಇಷ್ಟು ಹೇಳಿದ್ರಿಲ್ಲ, ನಾನು ಮುಂದಿಂದ ನನಗೆ ಬಿಟ್ಟು ಬಿಡ್ರಿ. ನಾನು ನೋಡು ಮದುವೆ ಮಾಡಿಸಿ ಕೈ ಬಿಡ್ತೀನಿ. ನಿಮ್ಮ ಮಕ್ಕಳು ವಿಚಾರ ಮಾಡ್ತೀನಿ ಏನು ಹೆಂಗೆ ಮಾಡ್ಬೇಕಂತೇಳಿ. ರಾಮು ಹೊಲಕ್ಕೊಂಟೇನಪ್ಪ ಮಗನ? ಇದು ನಮ್ಮ ಚಿಗವನ ನನಗೆ ಹೋಗಿ ಹೋಗಿ ನನ್ನ ಮಗನ ಅಂತ ಏನು ಕನಸು ಕನಸ್ಕೊಳತ್ತೀನಿ. ನಾನು ನಿಂತ್ಕೊಂಡಾಗ ಮುಂಜಾನೆ ಇದ್ದು ಅಲ್ಲ ನಮ್ಮ ಚಿಗವನ ನಿಂತಿರೋದು ಮುಂದೆ. ಏನಪ್ಪ ಇದು? ಚಿಗವ ಈ ಹೊಲಕ್ಕೆ ಹೊಂಟೀನಿ. ಅಲ್ಲ ಹಂಗೆ ಬರೀ ಬಟ್ಟೆಲಿ ಹೋಗಿದ್ದಿ. ಹಾಲು ನಿನ್ಕೊಂಬಂದಿಟ್ಟಿ ಎಲ್ಲ ತಡಿ, ಗಟ್ಟಿನ ಹಾಲಿನಾಗ ಚಾ ಮಾಡ್ತೀನಿ. ಚಾ ಕುಡ್ದು ಹೋಗಿ ಅಂತ. ಆಮೇಲೆ ಬಂದು ನಾಷ್ಟ ಇಷ್ಟ ಮಾಡು, ಮಧ್ಯಾಹ್ನ ಊಟ ಕಟ್ಕೊಂಡು ಹೋಗಿ ಅಂತ. ಇರ್ಲಿ ಬಿಡು ಚಿಗವ, ನಾನೇನು ದಿನ ಚಾ ಕುಡ್ದು ಹೋಗ್ತೀನಿ. ಹಂಗಲ್ಲ ಹೋಗೋದು. ಈಗ ನಾಷ್ಟಕ್ಕೆ ಬೇಕಾದ್ರೆ ಆಮೇಲೆ ಬರ್ತೀನಿ ಅಂತ. ಈಗ ಎಮ್ಮೆ ಹಾಲು ಹಿಂಡಿಟ್ಟಿನಲ್ಲ ಅವೆಲ್ಲ ಕೊಟ್ಟು ಬಂದೀನಿ. ಎಲ್ಲ ಕಸ ನೋಡ್ದೀನಿ, ಅಂಗಳ ಸೋಡ್ದೀನಿ, ರಂಗೋಲಿ ಹಾಕಿನಿ, ಎಲ್ಲ ಆತು. ನಾ ಹೊಲಕ್ಕೆ ಹೋಗ್ತೀನಿ ತಗೋ, ಬರ್ತೀನಿ. ನೀ ನಡಿ. ಬೇಕಿದ್ರೆ ನಾನೇ ಒಂಚೂರು ಹೊಲ ಕಡೆ ಕೆಲಸ ಐತೆ, ನಾಷ್ಟಾನ ಇಲ್ಲ ಬುತ್ತಿನಾರ ತೊಗೊಂಡ್ಬರ್ತೀನಿ ತಗೋ. ನೀನು ಯಾಕೆ ತರ್ತೀವಿ ಚಿಗೋ? ಬೇಡ, ನಾನೇ ಬರ್ತೀನಿ ಬಿಡು. ಮತ್ತೆ ಬಿಸ್ಲಾಗ ಯಾಕೆ ಬರ್ತೀವಿ ಸುಮ್ಮನೆ? ನಾನೆಲ್ಲ ಬಂದು ಮಧ್ಯಾಹ್ನ ಇಲ್ಲೇ ಬಂದು ಉಣ್ಣಕ್ಕೇನು ಬಿಡು. ಅಯ್ಯ ಇರ್ಲಡಿ, ನಂದು ಒಟ್ಟು ಹೊಲ್ದಾಗ ಕೆಲಸ ಐತೆ. ನಾನು ಆದರೆ ಬರ್ತೀನಿ ಅಂತ, ಇಲ್ಲಾಂದ್ರೆ ಬರೀ ಅಂತ ನೋಡ್ತೀನಿ. ಏನಂತ ವಿಚಾರ ಮಾಡ್ತಂತೆ. ನೀವು ಹೋಗಿ ಆಯ್ತು. ಬುತ್ತಿ ಕೂಡ ನೆವ ಮಾಡ್ಕೊಂಡು ಆ ಹುಡುಗಿ ಯಾರು ಏನು ಹುಡುಗಿ ನೋಟ್ ಮಾತಾಡಿಸಿ ನಾನು ಕೆಲಸ ಮಾಡ್ಸ್ಕೊಂಬರ್ಬೇಕು. ಆಯ್ತು ತಡಿ. ಇವ ಮಾಸ್ಕಿಟ್ ಇಟ್ಕೊಂಡು ಎಲ್ಲಿ ಹೊಂಟಿವಿ? ತೋ ಒಳ್ಳೆ ಕೆಲ್ಸಕ್ಕೆ ಹೋಗೋಮಂದು ಎಲ್ಲಿ ಹೊಂಟಿ ಅಂತ ಅಡ್ಡಬೇಕು ಬಂದಂಗೆ ಬಂದ್ಬಿಡ್ತೀವಿ ಅತ್ತಾಗ. ಹೊಲಕ್ಕೆ ಹೊಂಟೀನಿ. ಹೊಲಕ್ಕೆ ಹೋಗಕ್ಕೆ ಏನೋ ಶುಭ ಕಾರ್ಯ ಕೊಂಟರ್ಗತ್ತೆ ಮಾಡ್ತೀಯಲ್ಲ. ನಾನೇನು ಅಡ್ಡಂದೀನಿ, ನೀನೇನು ಶುಭ ಕಾರ್ಯ ಕೊಂಟಿಯ ಈಗ? ಹೂನೇ, ಶುಭ ಕಾರ್ಯಕ್ಕೆ ಹೊಂಟೀನಿ. ರಾಮುಗ ಕನ್ಯೆ ನೋಡಕ್ಕೆ ಹೊಂಟೀನಿ. ಅದಕ್ಕೆ ಹೇಳಿದ್ದು. ಓಹೋ, ನಿನ್ನೆ ಹೇಳಿದ್ದಾಳೆ ಇವತ್ತು ಕಾರ್ಯ ಸಾಧನೆ ಮಾಡಕ್ಕೆ ಹೊಂಟ್ಬಿಟ್ರೆ ಹೆಂಗಿದ್ರೆ ಆ ಒಂಟಿ ಮತ್ತೆ ಬಾಸ್ಕೆಟ್ ಇಟ್ಕೊಂತೀಯಲ್ಲ. ಅದಕ್ಕೆ
ಮತ್ತು ಮಧ್ಯಾಹ್ನ ಊಟಕ್ಕೆ ಒಯ್ಯಕತ್ತಿನತ್ತಗ ಊಟ ಕೊಟ್ಟಂಗಾಗತ್ತೆ. ಹೋಗಿ ಆ ಹುಡುಗಿ ಹೆಂಗದಳ ಏನು, ಆ ಹುಡುಗಿ ನೋಟ್ ಮಾತಾಡಿಸಿ ಯಾರ ಮನೆ ಹೆಂಗೆ, ಆಮೇಲೆ ಮೇಲತ್ತು ಆ ಹುಡುಗಿ ಇದನ್ನ ಮಾಡ್ಕೋತಂತ ಹ್ಞೂ ಅಂತಾಳೆಲ್ಲ ಕೇಳ್ಬೇಕಲ್ಲ. ಹೆಂಗಾರ ಮಾಡಿ ಒಂದು ಒಳ್ಳೆ ಪಲ್ಯ ಅಂದ್ರೆ ಹ್ಞೂ ಅನಿಸಿ ಇಬ್ಬರು ಗಂಟೆ ಹಾಕಿ ವ್ಯವಸ್ಥೆ ಮಾಡಿ ಬರ್ತೀನಿ. ಯವ್ವ ಹೆಂಗಾರ ಮಾಡಿ ಆಕಿನ ಹ್ಞೂ ಅನಿಸಿ ಬಡ ಬಡ ಮದುವೆ ಮಾಡಿ ಅವ್ರನ್ನ ಕಳಿಸ್ಬಿಟ್ರೆ ನಾವು ಆರಾಮ್ ಇರ್ಬೋದು, ರೊಕ್ಕ ಜಗ್ಗಿರುತ್ತೆ, ಎಂಜಾಯ್ ಮಾಡ್ಬೋದು ಜೀವನನ. ಆತಾಯ್ತು ಹೊತ್ತಾಗತ್ತಾ ನಾ ಹೋಗ್ಬಿಡ್ತೀನಿ. ಹೋಗ್ಬಾ. ಓಹೋ ಜೋಡಿ ಇಲ್ಲಿ ಐತಿ, ಎಮ್ಮೆ ಅಲ್ಲಿ ಮೇಯಾಕತ್ತಾವು, ಇವರಿಬ್ರು ಇಲ್ಲಿ. ಮಾತಾಡ್ತೀನಿ ತಡಿ. ರಾಮು ರಾಮು. ಅಯ್ಯೋ ನಮ್ಮ ಚಿಗವ, ಅಯ್ಯೋ ಮಧ್ಯಾಹ್ನ ಊಟಕ್ಕೆ ತರ್ತೀನಿ ಅಂದಿದ್ಲು, ಬ್ಯಾಡ ಅಂದಿದ್ದೆ, ಅವರು ತೊಗೊಂಬಂದಳ. ಏನು ಇವತ್ತಿಷ್ಟು ನನ್ನ ಮ್ಯಾಗ ಪ್ರೀತಿ ಗೊತ್ತಾಗೋಲ್ತು. ಮನೆಯಾಗೂ ಅಷ್ಟು ಚಂದ ಮಾತಾಡ್ಸಿದ್ಲು, ಇಲ್ಲಿ ತನಕ ಬಂದಳ. ಓ ನಿಮ್ಮ ಚಿಗವ ಅಂದ್ರೆ ಇವ್ರನ್ನ? ಮತ್ತೆ ಹೋಗು ಮಾತಾಡ್ಸಿ ಹೋಗು. ಚಿಗವ ಬಿಸ್ಲಾಗ ಯಾಕೆ ಬರಕ್ಕೆ ಹೋಗಿದ್ದಿ? ನಾನೇ ಬರ್ತೀನಿ ಅಂತ ಹೇಳಿದ್ನಲ್ಲ, ಸುಮ್ಮನೆ ಯಾಕೆ ತ್ರಾಸ ತಗೊಂಡು? ಅಲ್ಲ ಯಾವತ್ತು ತರಲಾರ್ದು ಇವತ್ತು ಒಳ್ಳೆ ಬಿಸ್ಲಾಗ ಬಂದೀವ. ಅದೇ ಹೇಳಿದಲ್ಲ, ಒಂಚೂರು ಬಾಜು ಹೊಲ್ದಾಗ ಪಕ್ಕೀರ ಒಂದು ಹೊಲ್ದಾಗ ಒಂಚೂರು ಕೆಲಸ ಇತ್ತು, ಹಂಗ ನಿನಗೂ ಹೊಲಕ್ಕೆ ಹೊತ್ತಾಗತ್ತೆ ಮತ್ತೆ ಬುತ್ತಿ ತೊಗೊಂಬಂದ್ರಾತಂತ ಬಂದೆ. ಅಂದಂಗ ಹುಡುಗಿಯಾರು ಆಕಿನೂ ನನ್ನಂಗೆ ಎಮ್ಮೆ ಮಿಸ್ಟಾಗಿ ಬರ್ತಾಳವ. ಇಲ್ಲಿ ಗೂಡ್ ಮನೆಗೆ ಅಡಿಗೆ ಬಡಿಗೆ ಕೆಲಸ ಮಾಡ್ಕೊಂಡಿರ್ತಾಳ ಅಂತ ಕೆಲಸಕ್ಕೆ ಅಂತೆ. ಹೌದಾ? ಏನಕ್ಕೆ ಹೆಸರು? ಕಮ್ಲಿ ಅಂತಂದೆ. ಹೌದಾ? ಕರಿ, ಯಾಕೆ ಮಾತಾಡ್ಸ್ಬೇಕನ್ಸತ್ತಿತ್ತು ಕರಿ. ಕಮ್ಲಿ ಚಿಗವ್ ಕರೆಯಕತ್ತಲ್ಲ ಬಾಯಿಲಿ. ಅಯ್ಯೋ ನನ್ನ ಕರೆಯಕತ್ತಳ ಪೈಕಿ ನೀನವ ಕಮ್ಲಿ ಅಂದ್ರೆ? ಹ್ಞೂ ರೀ, ನನ್ನ ಹೆಸರು ಕಮ್ಲಿ ಅಂತಂದೆ. ಏನ ಸುದ್ದಿ ಕೇಳಿದವ ನಿಮ್ಮಿಬ್ಬರ ಬಗ್ಗೆ, ಅದಕ್ಕೆ ಅದನ್ನ ಕೇಳ್ದಂಗಾಗತ್ತಾ, ಮಾತಾಡ್ಸ್ಕೊಂಡು ಹುಡುಗಿ ನೋಡ್ಕೊಂಡು ಹೋದಂಗಾಗತ್ತಾ ಅಂತ ಬಂದೆ. ನಮ್ಮ ಬಗ್ಗೆ ಏನು ಕೇಳಿದ್ರಿ? ಏನಿಲ್ಲ, ನೀನು ರಾಮು ಹೊಲ್ದಾಗ ಓಡಾಟ ಜೋರು ಐತಂತೆ, ಇಬ್ರು ಒಬ್ರಿಗೊಬ್ರು ಊಟಕ್ಕೆ ತರೋದು ಎಲ್ಲ ನಾನು ಕೇಳಿದ್ನಪ್ಪ. ಏ ಹಂಗೇನಿಲ್ಲ ಚಿಗವ, ಆಕಿನೂ ಆಕಿ ಪಾಡಿ ಆಕಿ ಎಮ್ಮೆ ಮೇಯ್ಸಕ್ಕೆ ಬರ್ತಾಳೆ, ನಾನು ಪಾಡಿನ ಎಮ್ಮೆ ಮೇಯ್ಸ್ತೀವಿ, ಇಲ್ಲೇ ಮತ್ತೆ ಹೊತ್ತು ಹೋಗಲ್ಲ, ಒಬ್ರಿಗೊಬ್ರು ಸುಮ್ಮನೆ ಮಾತಾಡ್ಕೊಂತ ಕುಂತಿರ್ತೀವಿ, ಅದು ಬಿಟ್ಟರೆ ಏನಿಲ್ಲ ಬಿಡು. ರಾಮು ಇದನ್ನ ಬಾಸ್ಕೆಟ್ ತೊಗೊಂಡು ಗಿಡದ ಹೇಳಿದ್ರು, ಬಿಸಿಲಿಗೆ ಮತ್ತೆ ಅನ್ನ ಪನ್ನದೆಲ್ಲ ಐತಲ್ಲ ಹಳೇಸಿ ಗಳಿಸಿ ಓದಿತ್ತು, ನಡಿ ಜೊಳಗೆ ಮ್ಯಾಕ್ ಕಟ್ಟು ಮತ್ತೆ ನಾಯಿ ಪಾಯಿ ಹರ್ಕೊಂಡು ಹೋದವು. ಆಯ್ತು ತಡಿ, ಇಟ್ಟು ಬರ್ತೀನಿ ತಡಿ. ಅಂದಂಗೆ ನೀನು ನೋಡಿ ಭಾಳ ಖುಷಿ ಆಯ್ತು ನಂಗೆ. ಅಲ್ಲ ಅದು ಕರೆ ಹೋಯ್ತವೋ ಸುಳ್ಳೈತೋ ನನಗೆ ಬೇಕಿಲ್ಲ, ನಿನ್ನ ಮನಸ್ಸಿಗೆ ಏನೈತಿ? ನನ್ನ ಮಗ ರಾಮನ್ ನೋಡಿದ್ರೆ ನನಗೆ ಇಷ್ಟನಾ? ನನಗೇನೋ ಇಷ್ಟ, ಆದರೆ ನನ್ನಂತ ಕೆಲಸದವರಿಗೆ ಯಾರು ಮದುವೆ ಮಾಡ್ಕೊಡ್ತಾರ್ರಿ? ಅಯ್ಯೋ ನನ್ನ ಬಂಗಾರ, ಅಯ್ಯೋ ನನ್ನ ಚಿನ್ನ, ಅಯ್ಯೋ ನನ್ನ ಅಂದರೆ ನನ್ನ ಮಗನ ಮನಸ್ಸಿನಾಗ ಇಟ್ಕೊಂಡು ಹೆಂಗಿದ್ರೆ, ಅಯ್ಯೋ ನೀವು ಅಂದಿಲ್ಲ ಬಿಡು, ನನ್ನ ಮಗನ ಹ್ಞೂ ಅನಿಸಿ ಒಟ್ಟು ಚಲೋ ಆಗುತ್ತೆ. ಈಡು ಜೋಡು ಚಂದ ಅದಿರವ, ಇಬ್ಬರು ಗೊಂಬಿ ಇದ್ದಂಗೆ ಅದಿರಿ. ಅಂದಂಗೆ ನೀನು ನಿಮ್ಮ ಅಪ್ಪ ನಿಮ್ಮವ್ವ ಎಲ್ಲದಾರ? ನಂಗೆ ಅಪ್ಪ ಅವ್ವ ಇಬ್ಬರು ಇಲ್ರಿ. ಲಕ್ಷ್ಮಕ್ಕರು ಗೌಡ್ರು ನಮ್ಮ ಊರಾಗ ನಾವು ಸಂಬಂಧಿಕರ ಮನೆ ಬೆಳಿತಿದ್ನೆ, ಅವರು ನನಗೆ ಭಾಳ ಕಾಟ ಕೊಡಕತ್ರ ಅಂತೇಳಿ ಗೌಡ್ರು ನಾನು ಕರ್ಕೊಂಬಂದು ಇಲ್ಲಿ ಅವ್ರ ಮನೆ ಕೆಲ್ಸಕ್ಕೆ ಇಟ್ಕೊಂಡ್ರಿ. ಅಯ್ಯೋ 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 ರೊಟ್ಟಿ ಜಾರಿ ತುಪ್ಪಕ್ಕೆ ಬೀತು, ಅಪ್ಪ ಒಂದು ಯಾರು ಇಲ್ಲ ಅಂತ ದಿಕ್ಕು ದಿವಸ ಇಲ್ಲ ನಾನಾತ. ಹಂಗಿದ್ರೆ ಲಕ್ಷ್ಮಕ್ಕನ್ ಕೇಳಿ ಮದುವೆ ಮಾಡಿಸ್ಬಿಡೋದೆ. ಹೌದಣ್ಣ ಇವ ಪಾಪ ಹಿಂಗೆ ಆಗ್ಬಿಡ್ದಾಗಿತ್ತಲ್ಲ. ಸರಿ ಬಿಡು, ನಿನ್ಗೆ ನಮ್ಮ ರಾಮು ಅಂದ್ರೆ ಇಷ್ಟ ಆಗೋದಿಲ್ಲ, ನಾ ರಾಮನ ಒಪ್ಪಿಸ್ತೀನಿ. ಹೊತ್ತು ಮುಳುಗಿ ಲಕ್ಷ್ಮಕ್ಕರ ಮನೆ ಕಡೆ ಬರ್ತೀನಿ, ಬಂದು ಲಕ್ಷ್ಮಕ್ಕ ಹೆಂಗಾರ ಮಾಡಿ ಒಪ್ಪಿಸಿ ದೇವಸ್ಥಾನದಾಗ ಎಲ್ಲರ ಮದುವೆ ಮಾಡಿಸ್ಬಿಡ್ತಂತ ನಿಮ್ಮಿಬ್ಬರದ್ದು. ಇಲ್ಲ ಅಯ್ಯೋ ನಾಚ್ಕೊಂತಾಳೆ. ಇರಲಿ ಆತೆ, ಸಾಯಂಕಾಲ ಬಂದೆಲ್ಲ ಮಾತಾಡ್ತಂತೆ. ನೀ ಒಟ್ಟು ಒಪ್ಪಿದಿಲ್ಲ, ನಾನು ನಮ್ಮ ರಾಮು ಕನ್ನೆ ನೋಡಕತ್ತಿದ್ವಿ, ಮದುವೆ ಮಾಡೋಣ ಅಂತ ಅನ್ಕತ್ತಿದ್ವಿ ಮನ್ಯಾಗ ನಾನು ಅವರಪ್ಪ. ಅದ್ರ ನೋಡು ನೀನೇ ಹುಡುಕೊಂಬಂದು ದಿನ ಅಂತಲ್ಲ ಹುಡುಕಕ್ಕೆ ಹೋದ್ಬಳ್ಳಿ ಕಾಲಿಗೆ ತೊಡರುತ್ತೆ ಅಂತ ಹಂಗೆ ನಮ್ದು ಇಲ್ಲೇ ಸಿಕ್ಕಿವ. ಚಲೋ ಆತು ಬಿಡು, ನಮ್ಮ ರಾಮುಗೆ ಇಷ್ಟ ಐತೆ ಇಲ್ಲ ಕೇಳ್ಬೇಕು. ಅಲ್ಲ ನಿನ್ನ ಮುಂದೆ ಏನಾರ ಹಂಗೆ ಹೇಳ, ನಾನು ನೀನು ಇಷ್ಟಪಡ್ತೀನಿ ಹಂಗೆ ಹಿಂಗೆ ಅಂತ ಏನಾರ? ಇಲ್ಲ, ಅವ್ರೇನು ನನ್ನ ಮುಂದೆ ಅಂಥವು ಯಾವ ಮಾತಾಡೂ ಆಡಿಲ್ಲ. ಹೋಲ್ ಬಿಡು, ಅದೇನು ಮಾತಾಡದಿರಲಿ, ನಾವು ಹೇಳಿದ್ಮೇಲೆ ಅದು ಹ್ಞೂ ಅಂದ ಅಂತಾನೆ. ಅದು ಒಟ್ಟಿನಾಗ ಮದುವೆ ಮಾಡಿಬಿಡ. ನಂಗಿದ್ರೆ ಹೊತ್ತು ಮುಳುಗಿದ್ಮೇಲೆ ಬರ್ತೀನಿ ತಗೋ ನಿಮ್ಮ ಮನೆಗೆ. ಹ್ಞೂ ರೀ, ಆ ಬುತ್ತಿ ತೊಗೊಂಡೆ ನೋಡು, ನೀನು ರಾಮು ಇಬ್ಬರು ಊಟ ಮಾಡ್ರಿ. ನಾವು ಒಂಚೂರು ಬಾಜು ಹೊಲ್ದ ಕೆಲಸ ಐತೆ, ಅದು ಮುಗಿಸ್ಕೊಂಡು ಮನೆಗೆ ಹೋಗ್ತೀನಂತ. ಬರ್ಲಾವ? ಬರ್ತೀನಿ ತಗೋ. ಇಡೋ ಜೋಡು ಚಂದ ಐತವ. ಆಯ್ತು. ಅಯ್ಯೋ ಅಂತೂ ಇಂತೂ ನಾನು ರಾಮ ಬಾಯ್ ಬಿಟ್ಟು ಕೇಳೋ ಬೇಡ ಅಂತಿದ್ದೆ. ಹೆಣ್ಮಗಳು ನೋಡು ಹೆಂಗೆ ಕೇಳಬೇಕಾಗತ್ತೆ, ನಾಚಿಗೆ ಬರುತ್ತಾ. ಆದರೆ ಅವ್ರು ಚಿಗೋ ಬಂದು ನನ್ನ ಮನಸ್ಸಿನ ಮಾತ್ರ ಮಾತಾಡಿಲ್ಲ, ರಾಮನ ಹೆಂಗೋ ಒಪ್ಪಿಸ್ತೀನಿ ಅಂದಾಳ. ಅಯ್ಯೋ ದೇವರೇ, ಮದುವೆ ಬಿಟ್ಟಂತ ಖುಷಿನೋ ಖುಷಿ.